ಲಂಚ ಪಡೆಯುತ್ತಿದ್ದ ವೇಳೆಯೇ ಲೋಕಾಯುಕ್ತರ ಬಲೆಗೆ ಬಿದ್ದಿದ್ದಾನೆ ಇಲ್ಲೊಬ್ಬ ಪಿಡಿಒ. ನಿಜಕ್ಕೂ ಕೂಡ ಇಲಾಖೆಯಲ್ಲಿ ಲಂಚ ದೊಡ್ಡ ಮಟ್ಟದಲ್ಲಿದೆ. ಎಲ್ಲ ಇಲಾಖೆಗಳಲ್ಲಿ ಒಬ್ಬೊಬ್ಬರೇ ಬಲೆಗೆ ಬೀಳುತ್ತಾ ಇದ್ದಾರೆ. ಲೋಕಾಯುಕ್ತ ಬಲೆಗೆ ಪಿಡಿಒ ಬಿದ್ದಿದ್ದಾನೆ. ಕಡೂರು ತಾಲೂಕಿನ ತಂಗ್ಲಿ ಗ್ರಾಮ ಪಂಚಾಯಿತಿ ಪಿಡಿಒ ನಂಜುಂಡಮ್ಮ ಲಂಚವನ್ನು ಸ್ವೀಕರಿಸಬೇಕಾದ್ರೆ ಲೋಕಾಯುಕ್ತರ ಬಲೆಗೆ ಬಿದ್ದಿದ್ದಾನೆ. 5,000 ರೂಪಾಯಿ ಹಣವನ್ನು ಸ್ವೀಕರಿಸುವಾಗ ಸಿಕ್ಕಿಬಿದ್ದಿದ್ದಾರೆ. ತಿಮ್ಮಶೆಟ್ಟಿ ಏನಿದ್ದಾರೆ ಎಂಬುವವರಿಗೆ ಸೈಟ್ಗೆ ದೃಢೀಕರಣ ಪತ್ರ ಕೊಡಬೇಕಾಗಿತ್ತು. ಸೈಟ್ಗೆ ಆ ಪತ್ರವನ್ನು ಕೊಡಬೇಕಾದ್ರೆ ಲಂಚವನ್ನು ಕೇಳಿರ್ತಾರೆ. ದೃಢೀಕರಣ ಪತ್ರವನ್ನು ಕೊಡಬೇಕಾದ್ರೆ ಪಂಚಾಯತಿ ಕಚೇರಿಯಲ್ಲಿನೇ ಹಣವನ್ನು ಸ್ವೀಕರಿಸುವಾಗ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ಮಾಡಿದ್ದಾರೆ. ಲೋಕಾಯುಕ್ತ ಡಿವೈಎಸ್ಪಿ ತಿರುಮಲೇಶ್ ನೇತೃತ್ವದಲ್ಲಿ ಕಾರ್ಯಾಚರಣೆ ನಡೆದಿತ್ತು. ಲಂಚ ಪಡೆಯುತ್ತಿದ್ದ ವೇಳೆಯೇ ಲೋಕಾಯುಕ್ತರ ಬಲೆಗೆ ಪಿಡಿಒ ಈಗ ಬಿದ್ದಿರುವಂಥದ್ದು. ಕಡೂರು ತಾಲೂಕಿನ ತಂಗ್ಲಿ ಗ್ರಾಮ ಪಂಚಾಯಿತಿ ಏನಿದೆ, ಗ್ರಾಮ ಪಂಚಾಯಿತಿಯ ಪಿಡಿಒ ಒಬ್ಬರು ಲಂಚಕ್ಕಾಗಿ ಬೇಡಿಕೆಯನ್ನು ಇಟ್ಟಿರ್ತಾರೆ ಒಂದು ಕೆಲಸದ ವಿಚಾರವಾಗಿ. ಕಡೂರು ತಾಲೂಕಿನ ತಂಗ್ಲಿ ಗ್ರಾಮ ಪಂಚಾಯಿತಿ ಏನಿದೆ ಅದರ ಪಿಡಿಒ ನಂಜುಂಡಮ್ಮ ಏನಿದ್ದಾರೆ ಅವರು ಲಂಚವನ್ನು ತಗೋಬೇಕಾದ್ರೆ ರೆಡ್ ಹ್ಯಾಂಡ್ ಆಗಿ ಸಿಕ್ಕಾಕೊಂಡಿದ್ದಾರೆ. ಅದು 5,000 ರೂಪಾಯಿ ಹಣವನ್ನು ನೋಡಿ. ನಮಗೆ ಒಂದು ಸೈಟ್ ವಿಚಾರವಾಗಿ ದೃಢೀಕರಣ ಪತ್ರವನ್ನು ಕೊಡಬೇಕಾಗಿರುತ್ತೆ. ಅದನ್ನು ಕೇಳೋಕ್ಕೆ ಹೋದಾಗ ಪಂಚಾಯಿತಿಯಲ್ಲಿ ಆಯಿತು ನೀನು ಕೆಲಸ ಮಾಡಿಕೊಡ್ತೀನಿ, ಇಷ್ಟು ಹಣ ಆಗುತ್ತೆ ಅಂತ ಹೇಳಿರ್ತಾರೆ. ಏನು ಈ ಒಂದು ಪತ್ರವನ್ನು ಕೊಡೋಕ್ಕೆ 5,000 ಕೇಳ್ತಾ ಇದ್ದಾರೆ ಅಂತ ಅವ್ರಿಗೆ ಸ್ವಲ್ಪ ಡೌಟ್ ಬಂದು ಮತ್ತು ಅವ್ರ ಹತ್ರ ದುಡ್ಡು ಕೂಡ ಇರೋದಿಲ್ಲ ಅನ್ಸುತ್ತೆ. ಹೋಗಿ ಲೋಕಾಯುಕ್ತ ಅಧಿಕಾರಿಗಳಿಗೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ನೋಡಿ ಈ ರೀತಿಯಾಗಿ ಪಿಡಿಒ ಲಂಚ ಕೇಳ್ತಾ ಇದ್ದಾರೆ ನಮ್ಮ ಹತ್ರ ಅಂತ. ಆಯಿತು ಸರಿ ಅಂತ ಹೇಳಿ ಅವರು ಟ್ರ್ಯಾಪನ್ನು ಮಾಡೋಕ್ಕೆ ಮುಂದೆ ಹಾಕಿದ್ರು. ಒಂದು ಪ್ಲಾನನ್ನು ಹಾಕ್ಕೊಂಡ್ರು. ಅದೇ ರೀತಿಯ ಪ್ಲಾನನ್ನು ಎಕ್ಸಿಕ್ಯೂಟ್ ಕೂಡ ಮಾಡಿದರು. ಅದೆಲ್ಲವೂ ಕೂಡ ವರ್ಕೌಟ್ ಆಗಿದೆ. ಅವರು ಲೋಕಾಯುಕ್ತರ ಬಲೆಗೆ ಬಿದ್ದಿದ್ದಾರೆ. ತಿಮ್ಮಶೆಟ್ಟಿ ಅಂತ ಏನಿರ್ತಾರೆ ಆ ವ್ಯಕ್ತಿ ಸೈಟ್ ವಿಚಾರವಾಗಿ ಕೇಳಿರ್ತಾನೆ, ದೃಢೀಕರಣ ಪತ್ರ ಬೇಕು ನಮಗೆ ಕೊಡಿ, ಅದು ಅಗತ್ಯ ಇದೆ ಬೇರೆ ಯಾವುದೋ ಕೆಲಸಕ್ಕೆ ಅಂತ. ಅದನ್ನು ಕೇಳಿದ್ದಕ್ಕೇನೆ ಲಂಚ ಕೇಳಿರ್ತಾನೆ. ಇನ್ನು ಪಂಚಾಯಿತಿಯಲ್ಲೇ ತಂದು ಕೊಡ್ತಿರ್ತಾನೆ ಹಣವನ್ನು ಆತ. ಯಾಕಂದರೆ ಅದೊಂದು ಟ್ರ್ಯಾಪ್ ಅಲ್ವಾ, ತಗೊಂಡೋಗಿ ಅಲ್ಲಿ ಕೊಡಬೇಕಾದ್ರೆ ಅದೇ ಸಮಯಕ್ಕೆ ಲೋಕಾಯುಕ್ತ ಅಧಿಕಾರಿಗಳು ಬಂದು ದಾಳಿಯನ್ನು ಮಾಡಿದ್ದಾರೆ. ಲೋಕಾಯುಕ್ತ ಡಿವೈಎಸ್ಪಿ ಆಗಿರುವಂತಹ ತಿರುಮಲೇಶ್ ಏನಿದ್ದಾರೆ ಅವರ ನೇತೃತ್ವದಲ್ಲಿ ಕಾರ್ಯಾಚರಣೆ ನಡೆದಿದೆ. ಯಾವ ರೀತಿಯಾಗಿ ಪ್ಲಾನ್ ಮಾಡಿದ್ರೋ ಅದೇ ರೀತಿಯ ಪ್ಲಾನ್ ಎಲ್ಲವೂ ಕೂಡ ವರ್ಕೌಟ್ ಆಗಿದೆ. ಅವರನ್ನು ರೆಡ್ ಹ್ಯಾಂಡ್ ಆಗಿ ಹಿಡಿಯುವಲ್ಲಿ ತಿರುಮಲೇಶ್ ನೇತೃತ್ವದ ತಂಡ ಏನಿದೆ ಅವರು ಯಶಸ್ವಿಯಾಗಿದ್ದಾರೆ. ಇದಕ್ಕೂ ಕೂಡ ಬೇರೆ ಬೇರೆ ಇಲಾಖೆಯಲ್ಲಿ ನಾವು ನೋಡ್ತಾ ಇದ್ದೀವಿ ಲಕ್ಷಾಂತರ ಗಟ್ಟಲೆ ಲಂಚವನ್ನು ಪಡಿತಾ ಇರುವಂಥದ್ದು. ಇದು ಸಣ್ಣ ಪ್ರಮಾಣದ ದುಡ್ಡಾದರೂ ಕೂಡ ಲಂಚನೇ, ಭ್ರಷ್ಟಾಚಾರನೇ. 100 ರೂಪಾಯಿ ಕೇಳಿದ್ರು ಕೂಡ ಅವರು ಭ್ರಷ್ಟ ಅಧಿಕಾರಿಗಳಂತಾನೆ ಅನಿಸ್ಕೊಳ್ತಾರೆ. ಇಲ್ಲಿ ಲೋಕಾಯುಕ್ತ ಅಧಿಕಾರಿಗಳನ್ನು ಮೆಚ್ಕೊಳ್ಬೇಕು. ಯಾಕಂದರೆ ಬರೀ 5,000 ಕೇಳಿದ್ದಕ್ಕೆ ಏನು ಬಿಡು ಅಂತ ನೆಗ್ಲೆಕ್ಟ್ ಮಾಡಿಲ್ಲ ಅವರು. ಈ ರೀತಿಯಾಗಿ ಎಷ್ಟು ಜನದ ಹತ್ರ ದುಡ್ಡನ್ನು ತಗೊಂಡಿರ್ಬೋದು ಅಂತ ಹೇಳಿ ಯೋಚನೆ ಮಾಡಿನೇ ಈ ದಾಳಿ ನಡೆಸಿರುವಂಥದ್ದು. ಬರೀ ಈ ಒಬ್ಬರಿಂದ ಇಷ್ಟ ಆದರೆ ಬೇರೆ ಬೇರೆಯವ್ರ ಹತ್ರ ಎಷ್ಟಾಗಿರುತ್ತೆ ಅಂತ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.